ಕನ್ನಡಿಗರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಕರ್ನಾಟಕದ ಬಗ್ಗೆ ತಿಳ್ಕೊ. ಇದು ಗಂಡಗಲಿ ಕುಮಾರರಾಮ ಮತ್ತು ಕುಮಾರರಾಮನ ಅಕ್ಕನ ಗಂಡ ಸಂಗಮ ದೇವ, ಹರಿಹರ ಹಕ್ಕಬುಕ್ಕರ ತಂದೆ. ಸಂಗಮ ದೇವ ಒಂದು ಟೀಮ್ ಇರುತ್ತೆ. ಗಂಡಗಲಿ ಕುಮಾರರಾಮನ ಅಣ್ಣ ತಮ್ಮಳು ಸ್ನೇಹಿತರದು ಒಂದು ಟೀಮ್ ಇರ್ತೈತಿ. ಮುತ್ತಿನ ಚೆಂಡು ನಾವೇನೀಗ ಲಗೋರಿ ಆಡ್ತೀವಲ್ಲ, ಅವಾಗಿನ ಕಾಲದಲ್ಲಿ ಮುತ್ತಿನ ಚೆಂಡು ಆಡ್ತಕ್ಕಂಥ ಸ್ಥಳ ಇದು. ಭಾವ ಸಂಗಮ ಅಂದ್ರೆ ಸಂಗಮ ಕುಮಾರರಾಮನ ಅಕ್ಕನ ಗಂಡ, ಹಕ್ಕಬುಕ್ಕರ ತಂದೆ. ಗಂಡಗಲಿ ಕುಮಾರರಾಮಂದು ಒಂದು ಟೀಮ್ ಇರ್ತದೆ. ಟೀಮ್ ಇದ್ದಾಗ ಭಾವ ಸಂಗಮಂದು ಆಟ ಮುಗಿದೋಗುತ್ತೆ. ಗಂಡಗಲಿ ಕುಮಾರರಾಮಂದು ಆಟ ಸರಿದಿ ಬಂದಾಗ ಮಾತಂಗಿ ಅಂತ ಮೇಲೆ ಒಂದು ಅರಮನೆ ಇದೆ, ಇಲ್ಲಿ ರತ್ನಾಜಿ ಅಂತಾಪುರ ಇದೆ. ಆಕೇನ್ ಮಾಡ್ತಾವ, ಹೆಣ್ಣು ದೇವತೆಗಳನ್ನ ಎಲ್ಲಾರನ್ನು ಇಲ್ಲಿ ಕೆರ್ಸ್ಕೊಂಡ್ ಬಿಟ್ಟಿದಾಗ ಕುಮಾರರಾಮನ ಹೊಡೆದಂತ ಬಾಲು ಮೇಲೆ ಬೀಳ್ಬೇಕನ್ನ ಅಂತಾಪುರ ಬೀಳ್ಬೇಕಂತ ಹೇಳಿ ಬೇಡಿಕೆ ಅಂತಾರ. ಅವಾಗ ಆ ದೇವತೆಗಳನ್ನು ಬಂದು ಅವ್ರು ಕುಮಾರರಾಮಗೆ ಇನ್ನೂ ಸ್ವಲ್ಪ ಶಕ್ತಿ ಕೊಟ್ಟು ಆ ಬಾಲನ್ನು ಹೊಡೆದಾಗ ಸೀದಾ ಅಂತಾಪುರಕ್ಕೆ ಬರ್ತದೆ. ಆ ಅಂತಾಪುರಕ್ಕೆ ಬಿದ್ದಾಗ ಕಪಿಲ ರಾಯನಿಗೆ ಚಾಡಿ ಹೇಳ್ತಾನೆ. ಚಾಡಿ ಹೇಳಿ ಕುಮಾರರಾಮನ ಬಲಿ ತಗೋಬೇಕನ್ನ ಒಂದು ಉದ್ದೇಶ ಇಟ್ಕೊಂಡು ಹೇಳ್ತಾನೆ. ಅದ್ರ ತಕ್ಕಂಗ ಕಂಪಿಲ್ ರಾಯರು ರತ್ನಾಜಿ ಮಾತು ಕೇಳ್ಕೊಂಡು ಈ ಕುಮಾರರಾಮನಿಗೆ ಒಂದು ಶಿರಚ್ಛೇದನ ಮಾಡಕ ಮಂತ್ರಿಗೆ ಆಜ್ಞೆ ಮಾಡ್ತಾರೆ. ಹೌದು. ಬಟ್ ಇಲ್ಲಿಂದ ನಾವು ಮುತ್ತನ್ ಚಂದ್ ಅಲ್ಲಿ ಹೊಡೆದಿರೋದು. ಹೌದು, ಇಲ್ಲಿ ಹೊಡೆದಾರ. ಇಲ್ಲಿ ಹೊಡೆದಾಗ ಏನಾಗೈತೆ, ಮ್ಯಾಲೆ ಪುಟ್ಟದ ಅಲ್ಲಿಗೆ ಹೋಗೈತೆ ಅಂತಾಪುರಕ್ಕೆ. ಈ ಕುಮಾರರಾಮನ ಒಂದು ಮುತ್ತಿನ ಚೆಂಡಿನಿಂದನೇ ಚೆನ್ನಿಗರಾಮನ ಅಂತ್ಯ ಆಗೋದು. ಈ ಚೆಂಡಿನಿಂದನ ಅಂತ್ಯ ಆಕೈತಿ. ಹೌದು. ಅಂದ್ರೆ ಈ ಚೆಂಡು ಹೋಗಿ ಅಂತಪುರದಾಗ ಬಿದ್ದಾಗ ರತ್ನಾಜಿ ಕಂಪಿಲ್ ರಾಯರಿಗೆ ಒಂದು ಚಾಡಿಯನ್ನ ಹೇಳ್ತಾಳ. ಆ ಚಾಡಿ ಮಾತು ಕೇಳ್ಕೊಂಡು ಕಂಪಿಲ್ ರಾಯರು ಕುಮಾರರಾಮನ ಶಿರಚ್ಛೇದನ ಮಾಡಕ್ ಆಜ್ಞೆ ಮಾಡಿದಾಗ ಈ ಚೆನ್ನಿಗರಾಮ ಕುಮಾರರಾಮನ ಬದಲಾಗಿ ತನ್ನ ಶಿರಚ್ಛೇದನ ಮಾಡುವಂತೆ ಒಂದು ತನ್ನ ಶಿರವನ್ನು ತಾನೇ ಕಡ್ಕೊಳ್ತಾನೆ. ತಾನೇ ಕಡ್ಕೊಂಡು ಅಣ್ಣನಿಗಾಗಿ ಜೀವ ಕೊಟ್ಟಂತ ಏಕೈಕ ವೀರ ಓ ಚೆನ್ನಿಗರಾಮ. ನನ್ನ ಅಣ್ಣ ಇರ್ಬೇಕು ನಾಡ ರಕ್ಷಣೆಗಾಗಿ ಅಂತಂದೇಳಿ ಮಾತು ಕೊಡ್ತಾನೆ ಸೋದರ ಮಾವನಿಗೆ. ಅದೇ ರೀತಿ ನಡ್ಕೊಂತಾನ. ಹಾಗಾಗಿ ಮತ್ತೆ ದೆಹಲಿ ಸುಲ್ತಾನ್ ಸಹ ಮುತ್ತಿಗೆ ಆಗ್ತಾನೆ ಕುಮಾರರಾಮ ಸತ್ತ ಅಂತಂದೇಳಿ. ಆದ್ರೆ ಕುಮಾರರಾಮ ರಣರಂಗದಲ್ಲಿ ಬಂದು ನಿಂತ್ಕೊಂಡಾಗ ಅರ್ಧ ಸೈನ್ಯವೇ ಎದುರು ಓಡಿ ಹೋಗುತ್ತೆ. ಬರೀ ಕುಮಾರರಾಮ ಬಂದು ನಿಂತ್ಕೊಂಡ್ರೆ ಯುದ್ಧ ಮಾಡೋದ್ ಬೇಕಾಗಿಲ್ಲ. ಕುಮಾರರಾಮ ಬಂದು ನಿಂತ್ಕೊಂಡ್ರೆ ಅರ್ಧ ಸೈನ್ಯನೇ ಚದುರಿ ಹೋಗ್ತಿತ್ತು ದೆಹಲಿ ಸುಲ್ತಾನ್ ಮೊಹಮ್ಮದ್ ಬಿನ್ ತುಘಲಕನ ಸೈನ್ಯ. ಅಂತ ಒಂದು ಪರಾಕ್ರಮಿ ಗಂಡಗಲಿ ಕುಮಾರರಾಮ. ಅದ ಸರ್, ಈಗ ದೆಹಲಿ ಸುಲ್ತಾನ್ರ ಅವ್ರೇನ್ ಸಾಮಾನ್ಯರಲ್ಲ. ಅವ್ರು ಒಂದ್ಸಲ ಬರ್ಬೇಕಂದ್ರ ಏನಿಲ್ಲ ಅಂದ್ರೆ ಒಂದು 6 ರಿಂದ 7 ಲಕ್ಷ ಸೈನಿಕರು ಇಲ್ದೆ ಬಂದಿದ್ದ ಇತಿಹಾಸನೇ ಇಲ್ಲ. ಅಂತದ್ರಾಗ ಕುಮಾರರಾಮ ಅವರ ಸೈನ್ಯ ಇದ್ದದ್ದು ಕೇವಲ 5 ರಿಂದ 6 ಸಾವಿರ ಸೈನ್ಯ ಮಾತ್ರ. ಅವ್ರದ್ದು ಲಕ್ಷಾನುಗಟ್ಟಲೆ ಇದ್ರು ಕೂಡ ಕುಮಾರರಾಮನ ಹೆಸರು ಕೇಳಿದ್ರೆ ಓಡ್ ಹೋಗ್ತಾ ಇದ್ರ ಅಂದ್ರೆ ಇಷ್ಟರೊಳಗ ನಾವು ಅರ್ಥ ಮಾಡ್ಕೋಬೇಕು ಕುಮಾರರಾಮ ಅವ್ರು ಎಷ್ಟು ಬಲಿಷ್ಠವಾಗಿದ್ರು ಅಂತಂದ್ರೆ. ಬಹಳಷ್ಟು ಕುಮಾರರಾಮನ ಶೌರ್ಯದ ಬಗ್ಗೆ ಮಾತನಾಡುವ ಪದಗಳೆಲ್ಲ ಇವತ್ತು ಇಡೀ ನಮ್ಮ ಭಾರತ ದೇಶದಲ್ಲಿ ಕುಮಾರರಾಮನಿಗೆ 5 ಕಾವ್ಯಗಳಿವೆ. ಕುಮಾರರಾಮನ ಬಗ್ಗೆ 5 ಕಾವ್ಯಗಳನ್ನು ನಮ್ಮ ಕವಿಗಳು ಹಾಡಿ ಹೊಗಳಿದ್ದಾರೆ. ಅದೇ ತರ ಬೇರೆ ಯಾವ ಹೆಸರಿಗೆ ಸಹ ಇಲ್ಲ. ಕುಮಾರರಾಮನಿಗೆ ವಿಶೇಷವಾಗಿ 5 ಕಾವ್ಯಗಳನ್ನು ರಚಿಸಿ ರಚನೆ ಮಾಡಿರ್ತಕ್ಕಂಥ ಕವಿಗಳಿಗೂ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಸ್ಮರಿಸುತ್ತೇನೆ. ಸರ್, ಇವಾಗ ಕುಮಾರರಾಮ ಅವ್ರಿಗೆ ಪರನಾರಿಯ ಸಹೋದರ ಅಂತ ಕರೀತಾರೆ. ಸೊ ಇದು ಯಾವ ರೀತಿಯಾಗಿ ಪರನಾರಿ ಸಹೋದರ ಅಂದ್ರೆ ಈಗ ಕಂಪಿಲ ರಾಯನ ಹೆಂಡತಿ ಹರಿಯಾಲ ದೇವಿ ಇರ್ತಾರೆ. ಆಕೆಗೆ ಕುಮಾರರಾಮನ ಬಗ್ಗೆ ಬಹಳಷ್ಟು ಗೊತ್ತಿರುತ್ತೆ. ಕುಮಾರರಾಮ ಬಹಳ ಚಲೋ ಚೆನ್ನಿಗ. ರತ್ನಾಜಿನ ಮದುವೆ ಮಾಡಿಕೊಂಡಿಂದ ಕುಮಾರರಾಮ ಆ ಕಡೆ ಹೋಗ್ಬಾರ್ದನ್ನ ಒಂದು ಕಾರಣಕ್ಕೆ ತಾಯಿ ವಚನ ತಗೊಂತಾಳ, ನಿನ್ನ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದಾರನ್ನ ಬಿಟ್ಟು ಉಳಿದ್ರೆ ಯಾರನ್ನ ನೋಡ್ಬಾರ್ದಂತೆ. ಕುಮಾರರಾಮ ಅದೇ ರೀತಿ ಕೊನೆವರೆಗೂ ನಡ್ಕೊಳ್ತಾನೆ. ಮತ್ತೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದಾರ ಬಿಟ್ಟು ಉಳಿದವರೆಲ್ಲ ನನ್ನ ಅಕ್ಕ ತಂಗಿ ತಾಯಿ ಸಮಾನ ಅಂತಂದೇಳಿ ವಚನ ಬಿಟ್ಟು ಆ ವಚನದಂತೆ ನಡೆದುಕೊಳ್ಳುವರೇ ಕುಮಾರರಾಮ. ಸೊ ಅದ ಒಂದು ಕಾರಣದಿಂದ ಮೊಹಮ್ಮದ್ ಬಿನ್ ತುಘಲಕನ ಅವ್ರ ಪ್ರೀತಿಯ ಪುತ್ರಿ ಅಂದ್ರ ಯುವ ರಾಜಕುಮಾರಿ ಕುಮಾರರಾಮರ ಮೇಲೆ ಒಂದು ಮನಸ್ಸನ್ನ ಮಾಡಿರ್ತಾಳೆ, ಅಂದ್ರೆ ಒಲವು ಮೂಡಿರ್ತೈತಿ. ಸೊ ಅದನ್ನ ಯಾವ ರೀತಿಯಾಗಿ ಒಂದು ಸನ್ನಿವೇಶ ಕುಮಾರರಾಮನ ಅವನು ಸುಂದರ, ಅವನ ಒಂದು ಚೆಲುವ ನೋಡಿ. ಮೊಹಮ್ಮದ್ ಬಿನ್ ತುಘಲಕನ ಸಾಕು ಮಗಳು ಕುಮಾರರಾಮನ ನೋಡಲ್ಲ. ಕುಮಾರರಾಮನ ಬರೀ ಫೋಟೋ ನೋಡಿ ಇಷ್ಟಪಡ್ತಾವ. ಅದೇ ಅವನ ಶೌರ್ಯ ಸಾಹಸ, ಅವನ ಕಲಿತನ, ಯೂರತನ, ಶೌರ್ಯತನ, ಅವನ ಯುದ್ಧದ ರಣದಂಗರ ಹೋರಾಡ್ತಿರುವಂತ ರೀತಿನ ನೋಡಿ ಅಷ್ಟು ದೂರದಿಂದ ದೆಹಲಿಯಿಂದ ಅಷ್ಟು ದೂರದಿಂದಾನೇ ಅವಳ ಕುಮಾರರಾಮನ ಒಂದು ಮೋಹಿಸ್ತಾಳ ಅಂತಂದ ಸತ್ಯ ಅದು. ಅದೇ ರೀತಿ ನಮ್ಮ ಇಲ್ಲಿ ಓರಂಗಲ್ಲಿನ ವಿಷಕನ್ಯೆ ಆದಂತ ಮಾತಂಗಿ ಸಹ ಕುಮಾರರಾಮನ ವ್ಯಾಮೋಹ ಬರ್ತಾವ. ಕುಮಾರರಾಮ ತಿರಸ್ಕರಿಸ್ತಾನ ಒಂದೇ ಕಾರಣಕ್ಕೆ ಕೊನೆ ಯುದ್ಧದಲ್ಲಿ ಮಾತಂಗಿ ಬಂದು ಈ ಯುದ್ಧದಲ್ಲಿ ಸಹ ಭಾಗವಹಿಸಿ ಲಾಸ್ಟ್ ಕುಮಾರರಾಮನಿಗೆ ಕೇಳ್ತಾಳ, ನನಗೆ ಹೆಂಡತಿ ಪಟ್ಟ ಕೊಡದೇ ಇದ್ರು ಪರವಾಗಿಲ್ಲ, ದಾಸಿ ಪಟ್ಟ ಕೊಡೋಣ ಅಂತಂದೇಳಿ. ಅವಾಗ ಮಾತಂಗಿ ಏನ್ ಮಾಡ್ತಾಳ, ಗಂಡು ಎಂದರೆ ನೀನೇ ಗಂಡುಗಲಿ, ನಿನಗೆ ಬೇರೆ ಯಾರಲ್ಲ ಈ ಭೂಮಿಯಲ್ಲಿ ಸಾಟಿ ಅಂತಂದೇಳಿ ಆ ಕುಮಾರರಾಮನ ಶೌರ್ಯ, ಕುಮಾರರಾಮನ ಪರನಾರಿ ಸಹೋದರತ್ವ ನೋಡ್ಕೊಂಡು ತನ್ನ ಜೀವ ತಾನೇ ತ್ಯಾಗ ಮಾಡ್ತಾನೆ ಈ ಮಾತಂಗಿ.
ಸರ್ ಮತ್ ಇವ ಮಾತಂಗಿನೇ ಕುಮಾರರಾಮನ ಸಾವಿಗೆ ಕಾರಣ ಮಾತಂಗಿನೇ ದೆಹಲಿ ಸುಲ್ತಾನರಿಗೆ ಸಹಾಯ ಮಾಡಿ ಕುಮಾರರಾಮನ ಕೊಲಿಸಿದ್ಲು ಅಂತ ಕೆಲವೊಂದಿಷ್ಟು ಕೇಳಿ ಬರ್ತದೆ ನಮ್ಗೆ. ಈಗ ಕುಮಾರರಾಮನ ಮೇಲೆ ದ್ವೇಷ ಇರೋದು ಸತ್ಯ. ಯಾಕಂದ್ರೆ ಕುಮಾರರಾಮನ್ನ ಪ್ರೀತಿ ಮಾಡ್ಬೇಕಂತ ಬರ್ತಾನೆ. ಕುಮಾರರಾಮ ತಿರಸ್ಕರಿಸಿಂದ ಏನ್ ಮಾಡ್ತಾಳ, ಕುಮಾರರಾಮನಿಗೆ ಶೀಲದ ವ್ಯಾಮೋಹ ಇದೆ. ಹಂಗಾಗಿ ಇವನ ಒಂದು ಶೀಲದ ವ್ಯಾಮೋಹಕ್ಕೆ ನಾನು ಧಿಕ್ಕರಿಸ್ಬೇಕಂತ ಹೇಳಿ ಆಕೆ ಮೊಹಮ್ಮದ್ ಬಿನ್ ತುಘಲಕ್ ಜೊತೆ ಕೈ ಜೋಡಿಸ್ಕೊಂಡು ಯುದ್ಧಕ್ಕ ಸಜ್ಜಾಗಿ ಬರ್ತಾಳ. ಸಜ್ಜಾಗಿ ಬಂದಾಗ ಅವಾಗ್ಲೂ ಆಕಿ ಬೇಡಿಕೆ ಅಂತ ಅವನು ಕೊನೆಯ ಯುದ್ಧ ಪರಾಕ್ರಮ ಇದೆ. ಈ ಗುರುಗುಂಜಿ ಮರಡಿ ಇದೆಯಲ್ಲ, ಈ ಎದುರಿ ಕಾಣದ ಕುಮಾರರಾಮನ ಗುಡ್ಡ, ಕುಮಾರರಾಮನ ಅಣ್ಣ ಕಾಟಣ್ಣನ ಗುಡ್ಡ. ಇದ್ರ ಹಿಂದೆ ಬರ್ತಕ್ಕಂಥದ್ದೇ ಯುದ್ಧದ ಬಯಲು. ಆ ಯುದ್ಧದ ಬಯಲಲ್ಲಿ ಕೊನೆ ಉಸಿರು ಇರೋವರೆಗೆ ತಾಯ್ನಾಡಿಗಾಗಿ ಕುಮಾರರಾಮ ಹೋರಾಟ ಮಾಡ್ತಾನೆ. ಆಕೆ ಲಾಸ್ಟಿಗೆ ಕೇಳ್ತಾಳ, ನೀನ್ ರಾಮ ನನಗೆ ಶರಣಾಗತನಾಗಿಬಿಡು, ಯುದ್ಧ ನಿಲ್ಲಿಸಿ ಬಿಡುತ್ತೆ ಅಂತೇಳಿ. ನನ್ನ ಜೀವ ಹೋದ್ರೂ ಸಹ ಈ ತಾಯ್ನಾಡಿಗಾಗಿ ಜೀವ ಕಳ್ಕೊಂದಿನ ವಿನ ನನ್ನ ತಾಯಿಗೆ ಮಾತು ಕೊಟ್ಟಿದ್ದೀನಿ, ಆ ಮಾತಿನ ಪ್ರಕಾರ ನಾನು ನಡ್ಕೊಳ್ತೀನಿ. ಪರನಾರಿ ಸಹೋದರ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟೋರು ಬಿಟ್ಟು ನೀನು ಸಹ ನನ್ನ ಸಹೋದರಿಯ ಸಮಾನ ಅಂತಂದು ಹೇಳ್ತು. ಆ ಒಂದು ಕಾರಣಕ್ಕಾಗಿ ಆಕಿ ಕುಮಾರರಾಮನ ಒಂದು ಪರನಾರಿ ಸಹೋದರತ್ವಕ್ಕೆ ಮನೆ ಹೋಗಿ ಕುಮಾರರಾಮನಿಗಾಗಿ ಆಕಿ ತನ್ನ ಜೀವವನ್ನೇ ತ್ಯಾಗ ಮಾಡ್ತಾನೆ. ಇದೇ ಕುಮಾರರಾಮನ್ ಕೊಂಡ್ಬಿಟ್ಟಿದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಕರ್ನಾಡು ಎಂತ ಮಹಾನ್ ವೀರರನ್ನ ಪಡ್ಕೊಂಡಿದೆ ಅಂತಂದ. ಸೊ ಇಂತ ಒಂದು ವೀರರ ಚರಿತ್ರೆಯನ್ನ ಬಹಳ ಅವಶ್ಯಕವಾಗಿದೆ. ಮುಂದಿನ ಧನ್ಯವಾದ, ಮುಂದಿನ ಒಂದು ಸ್ಥಳನ ತೋರಿಸ್ತೀವಿ. ಸೊ ಅಲ್ಲಿವರೆಗೂ